ಪಿಳಕಲ್ ನಾಗಲಿಕ ಬಣಗಾರ್ ಸಮಾಜದ ಶಂಕರಲಿಂಗ ದೇವಸ್ಥಾನದ ಸಮುದಾಯ ಭವನಕ್ಕೆ ಭೂಮಿ ಪೂಜೆಯನ್ನು ಶಾಸಕ ದೊಡ್ಡನಗೌಡ ಪಾಟೀಲ್ ನೆರವೇರಿಸಿದರು. 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಈ ಭವನವನ್ನು ಉತ್ತಮವಾಗಿ ಕಟ್ಟಲು ಗುತ್ತಿಗೆದಾರರಿಗೆ ಸೂಚನೆಯನ್ನು ಶಾಸಕರು ನೀಡಿದರು. ಈ ಸಮಯದಲ್ಲಿ ನಗರಸಭೆಯ ಅಧ್ಯಕ್ಷ ಲಕ್ಷ್ಮಣ್ ಗುರಂ, ಉಪಾಧ್ಯಕ್ಷ ಸಂತೋಷ್ ಐಲಿ, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಗಣೇಶ್ ಯರಡೋಣಿ, ಬಣಗಾರ್ ಸಮಾಜದ ಅಧ್ಯಕ್ಷ ಮಹಾಂತೇಶ್ ಸಮಾಳದ್, ಜಗದೀಶ್ ಸರಾಫ್, ಹಿರಿಯರಾದ ಮಹಾಂತಪ್ಪ ಚೆನ್ನಿ, ರಾಜಪ್ಪ ಶಿವಬಲ್, ಶಿವಪುತ್ರಪ್ಪ ಸಮಾಳದ್, ವಿಜಯಕುಮಾರ್ ಕಂಪ್ಲಿ, ಸಂತೋಷ್ ಸರಾಫ್, ಶಂಕರಪ್ಪ ಸಮಾಳದ್, ಶಂಕರ್ ಶಿವಬಲ್, ನಂದೀಶ್ ಸಮಾಳದ್ ಮತ್ತಿತರರು ಉಪಸ್ಥಿತರಿದ್ದರು. ಬುದ್ಧಿ ಸೋದ ಒಯ್ಬೇಕು ನೋಡಿ ನಿಮ್ಗಡೆ ಅಷ್ಟ ಹಾಕ್ರಿ ಹಾಕ್ರಿ ಜೋರ ಜೋರ ಹಾಕ್ರಿ ಮಂಜು ಹೇಳಿಲ್ಲ ಸರಿಗೆ ತೋರಿ ಸರಿಗೆ ಮಾವ ಹೌದಲ್ಲ ಅಧ್ಯಕ್ಷತೆಯನ್ನು ತೆಗೆದುಕೊಳ್ಳಲು ಈ ಮನವಿಯನ್ನು ಶ್ರೀಯುತ ದೊಡ್ಡನಗೌಡ ಪಾಟೀಲ್ ಅವರಿಂದ ಮುಖ್ಯಮಂತ್ರಿಗಳಿಗೆ ಸಮರ್ಪಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಉದ್ಘಾಟನೆ ಮಾಡೋರಿದ್ದಾರೆ. ಬಸವ ಇಂಟರ್ನ್ಯಾಷನಲ್ ಉದ್ಘಾಟನೆ ಮಾಡಿಸೋರಿದ್ದೇವೆ. ಅಲ್ಲಿ 6 ಡಾರ್ಮೆಟ್ರಿಗಳನ್ನು ಕಟ್ಟಿದ್ದೇವೆ. 6 ಡಾರ್ಮೆಟ್ರಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಹೀಗೆ 10 ಹಲವಾರು ಯೋಜನೆಗಳನ್ನ ಅಡಿಗೆ ಸಮಾರಂಭ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಬೊಮ್ಮಾಯಿ ಅವರು ಇಲ್ಲಿ ಬರ್ತಾ ಇದ್ದಾರೆ, ಇಳಕಲ್ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿ ಮಾಡಬೇಕು. ಅವರಿಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಭವ್ಯವಾದ ಸ್ವಾಗತವನ್ನ ನಾವು ನೀವೆಲ್ಲರೂ ಕೊಡೋಣ ಅನ್ನೋ ಒಂದು ವಿನಂತಿಯಲ್ಲಿ ಮತ್ತೆ ಮುಂದೆ ಮಾತಾಡೋಣ. ಈಗಲೇ ಅಡ್ವಾನ್ಸ್ ಆಗಿ ಮಾತಾಡೋದ್ರಾಗ ಅರ್ಥ ಇರಲ್ಲ, ಅಡ್ವಾನ್ಸ್ ಆಗಿ ಮಾತಾಡೋದ್ರಾಗ ಅರ್ಥ ಇರಲ್ಲ. ಮುಂದಿನ ಮಾತಾಡೋಣ ಅಂತ ಮೊದಲ ಆಶೀರ್ವದಿಸಿ ನನ್ನನ್ನ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಮರುಸ್ಥಾಪನೆ ಮಾಡಿ ಮುಂದೆ ಮತ್ತೆ ಅಭಿವೃದ್ಧಿ ಮಾಡೋದು ಇದ್ದೇ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಇಲ್ಲಿ ಬರಮಾಡಿಕೊಂಡು ಈ ಅಡಿಗೆ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮ ಜೊತೆಲಿ 2 ಮಾತು ಹಂಚ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಕ್ಕಾಗಿ